ಇಂತಹ ಪರಿಸ್ಥಿತಿ ಬಹಳ ವರ್ಷಗಳ ನಂತರ ಕರ್ನಾಟಕಕ್ಕೆ ಪ್ರಾಪ್ತವಾಗಿದೆ. ನೈಸರ್ಗಿಕವಾಗಿ ಸಕಾಲದಲ್ಲಿ ಬರಬೇಕಾದಂಥ ಮಳೆ ಬಂದಿಲ್ಲ. ಕೇವಲ ಪಾಕಿಸ್ತಾನ ಬಾರ್ಡರಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಅವರು ದೇಶದ ಒಳಗಡೆ ಈ ದೇಶದ ಜನರ ಹಣವನ್ನೇ ತಿಂದು ತೇಗ್ತಾ ಇರುವಂಥ ಈ ಭ್ರಷ್ಟ ರಾಜಕಾರಣಿಗಳ ಮನೆಯ ಮೇಲೂ ಮಾಡ್ತಾ ಇದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ವಾಮಮಾರ್ಗ ಯಾವುದು? ಖಲಿಸ್ತಾನಿಯ ಉಗ್ರನ್ನ ಹತ್ಯೆ ಮಾಡಿದಾಗ ಅವರು ಇಡೀ ಜಗತ್ತಿನ ಎದುರು ಭಾರತವೇ ಇದಕ್ಕೆ ಕಾರಣ ಅಂತ ಹುಂಕರಿಸಿದಾಗಲೂ ಕೂಡ ಯಾವ ದೇಶವೂ ಭಾರತದ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಿಲ್ಲ. ನಿಮ್ಮ ಸಮಾಜವಾದಿ ಸಿದ್ಧಾಂತದ ಥಿಯರಿ ಏನು ಹಾಗಾದರೆ? ಅಂದರೆ ಬಾಯಲ್ಲಿ ಹೇಳಲಿಕ್ಕೆ ಸಮಾಜವಾದಿ, ಅದೇ ನಿಮ್ಮ ಖಾಸಗಿ ವ್ಯಕ್ತಿತ್ವ, ಖಾಸಗಿ ಜೀವನ, ಖಾಸಗಿ ತಿರುಗಾಟ ಅಂತ ಬಂದಾಗ ಮೋಜು ಮಸ್ತಿ. ಒಂದು ಹೊತ್ತು ಊಟ ಮಾಡಿ ಅಂತ ಅವರು ದೇಶದ ಜನಕ್ಕೆ ಮನವಿ ಮಾಡಿಕೊಂಡ್ರು. ಅವರು ಒಂದು ಹೊತ್ತು ಊಟವನ್ನು ಮಾಡಿದರು. ಇದು ಒಬ್ಬ ನಾಯಕನ ಲಕ್ಷಣ. ಕಾಂಗ್ರೆಸ್ನವರು ತಾಕತ್ತಿದ್ರೆ ಅಂಕಿಅಂಶ ಇಟ್ಕೊಂಡು ಮಾಡಿ, ಬರೀ ಸುಮ್ಮನೆ ಅಲ್ಲಿ ಮೀನ್ ಮಾರ್ಕೆಟ್ ಥರ ಮಾಡೋದಲ್ಲ ಸಂಸತ್ತನ್ನು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಅತ್ಯಂತ ಕ್ರೂರವಾದ ಬಡತನ, ಬರ, ಗುಳೆ ಹೋಗುವಿಕೆ, ಆತ್ಮಹತ್ಯೆ ಇವೆಲ್ಲವೂ ನಡೀತಾ ಇದೆ. ಖರ್ಗೆಯವರ ಒಂದು ಸಂಸತ್ತಿನ ಒಂದು ಭಾಷಣವನ್ನೇ ನಾವು ಆಧರಿಸಿ ಹೇಳುತ್ತಿದ್ದರೆ ಅವರೇ ಮನವಿ ಮಾಡಿದ್ದಾರೆ. 123 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಈ ರೀತಿಯ ಬರ ಬಂದಿದೆ. 40% ಬೆಳೆ ಹಾನಿಯಾಗಿದೆ. 35.162 ಕೋಟಿ ರೂಪಾಯಿನಷ್ಟು ಬೆಳೆ ನಷ್ಟ ಆಗಿದೆ. 128ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಬಿದ್ದಿದೆ. ಹೆಚ್ಚು ಕಮ್ಮಿ 100 ಜನ ಈ 6-7 ತಿಂಗಳಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 60,000ಕ್ಕೂ ಹೆಚ್ಚಿನ ರೈತರು ನೆಲೆ ತಪ್ಪಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಮಳೆ ಬರ, ನೀರಿನ ಬರ, ಅಕಾಲದಲ್ಲಿಯ ಮಳೆ, ಆ ಕಾರಣದಿಂದ ಬೆಳೆ ನಷ್ಟ ಇತ್ಯಾದಿ ಇತ್ಯಾದಿ ಸಂಪೂರ್ಣವಾಗಿ ರೈತಾಪಿ ಜೀವನ ಅಯೋಮಯವಾಗಿದೆ. ಬೆಲೆ ಏರಿಕೆ, ಬಿಟ್ಟಿ ಭಾಗ್ಯಗಳನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಎಷ್ಟರ ಮಟ್ಟಿಗೆ ರಾಜ್ಯದ ಬೊಕ್ಕಸ ಬರಿದಾಗಿದೆ ಅಂತಂದರೆ, ಈ ಕೆಂಪಣ್ಣನವರ ನೇತೃತ್ವದಲ್ಲಿ BJP ಸರ್ಕಾರದ 40% ಅಂತೇನು ಗುತ್ತಿಗೆದಾರರ ಸಂಘ ಆಪಾದಿಸಿತ್ತು, ಆ ಗುತ್ತಿಗೆದಾರರಿಗೆ ಸೀನಿಯಾರಿಟಿ ಪ್ರಕಾರ ಈಗ ಪೇಮೆಂಟ್ ಮಾಡ್ತೇವೆ ಅಂತ ಹೊರಟರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಅವರು ದಿನಂಪ್ರತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಬಹಳ ವರ್ಷಗಳ ನಂತರ ಕರ್ನಾಟಕಕ್ಕೆ ಪ್ರಾಪ್ತವಾಗಿದೆ. ನೈಸರ್ಗಿಕವಾಗಿ ಸಕಾಲದಲ್ಲಿ ಬರಬೇಕಾದಂಥ ಮಳೆ ಬಂದಿಲ್ಲ, ಬೆಳೆ ಆಗಿಲ್ಲ. ರೈತರಿಗೆ ಈಗ ಮೇವನ್ನು ಆಕಳಿಗೆ ಹೊಂದಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮೇವಿನ ದರ ಗಗನಕ್ಕೇರಿದೆ. ಸರಿಯಾದ ರೀತಿಯಲ್ಲಿ ಬರ ಪರಿಹಾರಕ್ಕಾಗಿ ಯಾವುದೇ ರೀತಿಯಲ್ಲೂ ರಾಜ್ಯ ಸರ್ಕಾರ ಕೂಲಂಕಷವಾಗಿ ಅಧ್ಯಯನ ಮಾಡ್ತಾ ಇಲ್ಲ. ಸಚಿವರು ಸ್ಥಳಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಏನಾಗಿದೆ ರೈತರ ಸ್ಥಿತಿ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ. ಕೇವಲ 24ರ ಎಲೆಕ್ಷನ್ನು ಬಾಯಿ ಎತ್ತಿದರೆ ಮೋದಿಯನ್ನು ಬೈಯುವುದು. ಕೇಂದ್ರ ತಾರತಮ್ಯ ಮಾಡ್ತಾ ಇದೆ. ಹಾಗಾದರೆ ರಾಜ್ಯ ಏನು ಮಾಡ್ತಾ ಇದೆ? ನುಡಿದಂತೆ ನಡೆದಿದ್ದೇವೆ, ನಡೀತಾ ಇದೆ. ಅದು ಏನು? ಬಿಟ್ಟಿ ಭಾಗ್ಯಗಳನ್ನು ಯಾವ್ಯಾವ ರೀತಿಯಲ್ಲಿ ಕೊಡುವುದು. ಈ 6 ತಿಂಗಳ ಅವಧಿಯಲ್ಲಿ ಒಂದು 3 ತಿಂಗಳು ಈ ಪಂಚರಾಜ್ಯ ಚುನಾವಣೆಗೇ ದಂಡೆತ್ತಿ ಹೋಗ್ಲಿಕ್ಕಾಯ್ತು, ದಂಡಯಾತ್ರೆ. ಕೊನೆಗಲ್ಲಿ ಬೆಟ್ಟವನ್ನು ಅಗದು ಇಲಿ ಹಿಡಿದದ್ದೇ ಲಾಭ. ಒಂದು ತೆಲಂಗಾಣ, ಅದು ಆಡಳಿತ ವಿರೋಧಿ ಅಲೆ ಮತ್ತು KSR ಅವರ ಇಡೀದಾದಂಥ ಕುಟುಂಬದ ಭ್ರಷ್ಟಾಚಾರಕ್ಕೆ ಜನ ರೋಸಿ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಆದರೆ ಅಲ್ಲಿ ಇಡೀ 35, 38, 40 ಜನ ಸಚಿವರು, ಶಾಸಕರು ಸೇರಿ 25-28 ದಿನಗಳ ಕಾಲ ಬೀಡು ಬಿಟ್ಟದ್ದನ್ನು ನೀವು ಗಮನಿಸಿದಿರಿ. ಅಂದರೆ ಈ ಸರ್ಕಾರಕ್ಕೆ ಜನಪರವಾದಂಥ, ಜನಹಿತವಾದಂಥ ಆಡಳಿತವನ್ನು ಕೊಡಬೇಕು,
ಬಹಳ ಕಾಲದ ನಂತರ ತೀವ್ರ ಬರಗಾಲ ಬಂದಿದೆ. ಆ ಬರಗಾಲದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ರೈತರನ್ನು ಉಳಿಸುವುದು, ಜನರನ್ನು ಉಳಿಸುವಿಕೆ ಹೇಗೆ, ಅದನ್ನು ಯೋಚನೆ ಮಾಡಬೇಕು. ಅದಿಲ್ಲ. ಯಾಕೆ ಇಷ್ಟನ್ನೆಲ್ಲ ಮಾತಾಡ್ತಾ ಇದ್ದೇನೆ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜಮೀರ್ ಅಹ್ಮದ್ ಖಾನ್ ಇವರ ತಂಡ ಜೆಟ್ಟಿನ ಖಾಸಗಿ ವಿಮಾನದಲ್ಲಿ ಬರ ಪರಿಹಾರ ನಿಧಿಗೆ ನಮಗೆ ಕೊಡಿ ಅಂಥೇಳಿ ಮನವಿ ಮಾಡಲಿಕ್ಕೆ ಇವರು ಐಷಾರಾಮಿ ಜೆಟ್ ಸ್ವಂತ ವಿಮಾನದಲ್ಲಿ, ಅಂದರೆ ಖಾಸಗಿ ವಿಮಾನದಲ್ಲಿ ಹೋಗಿದ್ದಾರೆ. ಅದೀಗ ವಿರೋಧ ಪಕ್ಷದ ಮಾತಿಗೂ ತುತ್ತಾಗಿದೆ, ಜನಾಕ್ರೋಶಕ್ಕೂ ಕಾರಣ ಆಗಿದೆ. ಬರದ ಪರಿಸ್ಥಿತಿ ಇದೆ, ಬೊಕ್ಕಸ ಖಾಲಿಯಾಗಿದೆ, ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಈಗಷ್ಟೇ ಮುಗಿದಂಥ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಏನು ಹೇಳಿದರು? ಏನೋ ಇಲೆಕ್ಷನ್ ಸಮಯದಲ್ಲಿ ನಾವು ಒಂದಿಷ್ಟು ಆಶ್ವಾಸನೆ ಕೊಟ್ಬಿಡ್ತೇವಪ್ಪ, ಅದನ್ನೆಲ್ಲ ನಾವು ಈಡೇರಿಸ್ಬೇಕು ಅಂತ ಉಂಟಾ? ಎಲ್ಲಿಂದ ದುಡ್ಡು ತರಲಿ ನಾನು? ದುಡ್ಡೆಲ್ಲಿದೆ? ನೋಟ್ ಪ್ರಿಂಟ್ ಮಾಡಬೇಕಾ ಅಂತ ಕೇಳಿದರು. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ ಸಾಲ ಮನ್ನಾ ಮಾಡ್ತೀವಿ ಅಂತ ನಮ್ಮ NDA ಪಾರ್ಟ್ನರ್ ಕುಮಾರಸ್ವಾಮಿ ಅವರು ಮಾಡಿದ್ರಲ್ಲ ಸಾಲ ಮನ್ನಾ. ಆಯ್ತಪ್ಪ ಕೂತ್ಕೊಳ್ರಿ, ಅವ್ರು ಹೇಳದ 13 ಸಾರಿ ಬಜೆಟ್ ಅನ್ನು ಮಂಡಿಸಿದವರು, ಆರ್ಥಿಕ ತಜ್ಞ ಅಂತ ಕರೆಸಿಕೊಂಡವರು, 2ನೇ ಬಾರಿ ಮುಖ್ಯಮಂತ್ರಿ ಆದವರು, ಸಾಮಾನ್ಯ 40ರಿಂದ 50 ವರ್ಷ ರಾಜಕಾರಣದಲ್ಲಿ ತನ್ನ ಜೀವಮಾನವನ್ನು ಕಳೆದವರು, ಇಂಥ ಒಂದು ಮುತ್ಸದ್ದಿ ಹಿರಿಯ ರಾಜಕಾರಣಿ ರಾಜ್ಯದ ಒಟ್ಟು ಆರ್ಥಿಕ ಸ್ಥಿತಿ ಇಷ್ಟು ಕ್ಷೀಣವಾಗಿರುವಾಗ, ಬರದಿಂದ ಜನ ತತ್ತರಿಸ್ತಾ ಇರುವಾಗ, ನೀವು ದೆಹಲಿಗೆ ಖಾಸಗಿ ವಿಮಾನವನ್ನು ಮಾಡ್ಕೊಂಡು ಹೋಗ್ತೀರಿ. ಅದನ್ನು ನಾವು ಬರ ಪರಿಹಾರ ನಿಧಿಯನ್ನು ಕೇಳಲಿಕ್ಕೆ, ಪ್ರಧಾನಿಗಳನ್ನು ಭೇಟಿಯಾಗಲಿಕ್ಕೆ ನಾವು ಖಾಸಗಿ ವಿಮಾನದಲ್ಲಿ ಹೋಗಿ ಬಂದೆವು ಅಂತ ಅದನ್ನೇ ಒಂದು ದೊಡ್ಡ ಜೈತ್ರಯಾತ್ರೆ, ವಿಜಯಯಾತ್ರೆ ಅನ್ನುವ ಹಾಗೆ ಜಮೀರ್ ಅಹ್ಮದ್ ಖಾನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕಾಶದಲ್ಲಿ ಜಾತ್ರೆ ಅಂತ ಅವರು ವ್ಯಂಗ್ಯ ಮಾಡಿದ್ದಾರೆ. ಸಹಜವಾಗಿ ಪ್ರತಿಪಕ್ಷಗಳು ಅದನ್ನು ಕಟುವಾಗಿ ಟೀಕಿಸ್ತವೆ, ಎಲ್ಲವನ್ನೂ ಹೇಳ್ತಾರೆ. ಇದಕ್ಕೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ಅಹಿಂದ ಸಮಾವೇಶಕ್ಕೆ ಹೊರಟಂಥ, ಬಡವರಿಗೆ ಅನ್ನವನ್ನು ಕೊಡಬೇಕು ಅಂತ ಅಕ್ಕಿಯನ್ನು ಕೊಡ್ತೇನೆ ಅಂತ ಹೊರಟಂಥ ಈ ಸಾಮಾಜಿಕ ನ್ಯಾಯದ ರೂವಾರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಖಾಸಗಿ ಜೆಟ್ ವಿಮಾನದಲ್ಲಿ ಪ್ರಯಾಣಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಮ್ಮ ಪ್ರಶ್ನೆ. ಬೇರೆಯವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅದೆಲ್ಲ ಬಿಟ್ಬಿಡಿ. ಈಗ ಒಂದು ರೀತಿಯಲ್ಲಿ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದೆಯೋ ಅದು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ATM ಅನ್ನೋದು ಸಂಪೂರ್ಣವಾಗಿ ವಿಧಿತವಾದಂಥ ಸತ್ಯ. ಯಾವತ್ತು ಸಾಹೋ ಅವ್ರದ್ದು ಒಡಿಶಾದಲ್ಲಿ ಹಣ ಮತ್ತು ಚಿನ್ನ ಎಲ್ಲ ಸಾಗರ ಸದೃಶವಾಗಿ ಕೆದಕದಷ್ಟು ಮೇಲ್ಮನೆ, ಮಧ್ಯಮನೆ, ನೆಲಮನೆ, ನೆಲಮಾಳಿಗೆ, ಎಲ್ಲೆಲ್ಲಿ, ಆಮೇಲೆ ಪಾಳು ಬಿದ್ದ ಬಂಗ್ಲೆ ಎಲ್ಲ ಕಡೆ ತುಂಬಿಟ್ಟದ್ದನ್ನು ಇಡಿ ಯಾವಾಗ ಹೊರಗಡೆ ಹಾಕ್ತೋ ಅವತ್ತು ದೇಶಕ್ಕಾಗಿ ಹಣ ಕೊಡಿ ಅಂತ ಈಗ ಕ್ರೌಡ್ ಫಂಡಿಂಗಿಗೆ ಹೊರಟಿದೆ ಕಾಂಗ್ರೆಸ್. ಅದರ ಹಿಂದಿನ ಸತ್ಯವು ಜನಕ್ಕೆ ಅರ್ಥ ಆಗದಿದ್ದೇನಲ್ಲ. ಎಲ್ಲ ಕಾಂಗ್ರೆಸ್ಸಿನ ರಾಜಕೀಯ ಪುಡಾರಿಗಳಲ್ಲಿ ಇದ್ದಂಥ ಹಣ ವೈಟ್ ಮಾಡ್ಕೊಳ್ಳಿಕ್ಕೆ ಇನ್ನೇನು ಮಾಡ್ತೀರಿ ನೀವು? ಈ ಚೌಕಿದಾರ್ ಕೂತಿದಾನಲ್ಲ ಇಲ್ಲಿ, ಮನೆಗೆ ಹೋಗಿ ಚಾಪ ಮಾರಿ ನಿಮ್ಮ ಕಳ್ಳ ದುಡ್ಡನ್ನೆಲ್ಲ ಹೊರಗಡೆ ತೆಗೆದು ಜನರಿಗೆ ಹಂಚುವ ಕೆಲಸ ಮಾಡ್ತಾ ಇದ್ದಾನಲ್ಲ, ಅವರ ಕಣ್ಣಿಂದ ಹೇಗೆ ತಪ್ಪಿಸ್ಕೊಳ್ತೀರಿ?
ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ಜನ ಅದು. ಕೇವಲ ಪಾಕಿಸ್ತಾನ ಬಾರ್ಡರಲ್ಲಿ ಮಾತ್ರ ಮಾಡ್ತಾ ಇಲ್ಲ ಅವರು, ದೇಶದ ಒಳಗಡೆ ಈ ದೇಶದ ಜನರ ಹಣವನ್ನೇ ತಿಂದು ತೇಗ್ತಾ ಇರುವಂಥ ಈ ಭ್ರಷ್ಟ ರಾಜಕಾರಣಿಗಳ ಮನೆಯ ಮೇಲೂ ಮಾಡ್ತಾ ಇದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ವಾಮಮಾರ್ಗ ಯಾವುದು ಇದೆ? ಡ್ರೈವರ್ ಹೆಸರಿನಲ್ಲಿ ಕೊಡೋದು, ಯಾರ ಕಾರ್ಯಕರ್ತರ ಹೆಸರಿನಲ್ಲಿ ಹಾಕೋದು, ಇನ್ನೊಂದು ಹಾಕೋದು, ಮಗದೊಂದು ಹಾಕೋದು, ತಾವೇ ಹಾಕೋದು, ಎಲ್ಲವನ್ನ ಕೊನೆಗೇನು ಈ ಕಳ್ಳದುಡ್ಡಿಗೆ ಒಂದು ಸುಳ್ಳು ಸಾಕ್ಷಿಯನ್ನು ಕೊಟ್ಟು ಕ್ರೌಡ್ ಫಂಡಿಂಗ್ ಅಂತ ಅದನ್ನು ವೈಟ್ ಮಾಡುವಂಥ ದಂಧೆ ತಾವು ಮಾಡ್ತಾ ಇದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತು. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಪಕ್ಷ ವಿರೋಧಿಸಿದೆ ನಿಮ್ಮ ಈ ಪ್ರಯಾಣವನ್ನು. ಜನ ಅದನ್ನು ಆಕ್ರೋಶದಿಂದ ಮಾತಾಡ್ತಾ ಇದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅನ್ನುವ ಕಥೆ ಆಯ್ತಿದು. ಇಲ್ಲಿ ಬರ ಪರಿಹಾರಕ್ಕೆ ದುಡ್ಡು ಕೊಡಲಿಕ್ಕೆ ಹಣ ಇಲ್ಲ, ಮೇವಿಗೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಹಣ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೈತರ ದೈನಿಕ ದಿನಚರಿ ಮುಂದುವರೆದಿದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಪ್ರತಿ ಒಂದು ಅಂಶದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನೀವು ಬೆಲೆಯನ್ನು ಏರಿಸ್ತಾ ಇದ್ದೀರಿ. ಇಂಥ ಪರಿಸ್ಥಿತಿಯಲ್ಲಿ ಈ ಪ್ರಯಾಣದ ಅಗತ್ಯ ಇತ್ತೇ? ಇದಕ್ಕೆ ಎಲ್ಲಿಂದ ದುಡ್ಡು ಕೊಡ್ತೀರಿ? ನಿಮ್ಮ ಜೇಬಿಂದ ಹಾಕ್ತೀರಾ? ಇಲ್ಲ, ನಮ್ಮದೇ ದುಡ್ಡು. ತೆಲಂಗಾಣದ ಚುನಾವಣೆಗೂ ನಮ್ಮದೇ ದುಡ್ಡು. ರೆಸಾರ್ಟ್ ರಾಜಕೀಯ, ಆಪರೇಷನ್ ಕಮಲ ಅಂತೀರಿ. ಇದೇ ನಿಮ್ಮ DKಶಿ ಅವರೇನು ಮಾಡಿಲ್ಲ? ಅವ್ರು ರೆಸಾರ್ಟ್ ರಾಜಕಾರಣ ಮಾಡಿಲ್ವಾ? ರೆಸಾರ್ಟಲ್ಲಿ ತಗೊಂಡೋಗಿ ರಾಜಕಾರಣಿಗಳನ್ನು ಉಳಿಸಿಲ್ವಾ? ಅದೇನು ನಮ್ಮದೇ ಬಿಡಿ, ನಮ್ಮ ದೇಶ ನಮ್ಮ ರಾಜ್ಯದ ದುಡ್ಡು, ಯಾರ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ. ಅಲ್ಲಿ ಯಾವುದೋ ರಾಜ್ಯದಲ್ಲಿ ನಡೆದಂಥ ರಾಜಕೀಯ ವಿಪ್ಲವಕ್ಕೆ ಅವರನ್ನು ಕರ್ಕೊಬಂದು ನಮ್ಮ ರಾಜ್ಯದಲ್ಲಿ ಇಟ್ಟು ನಮ್ಮ ಜನಗಳ ದುಡ್ಡಿನಿಂದ ಸಾಕಿದ್ದನ್ನು ನಾವು ನೋಡಿದ್ದೇವೆ. ಏನು ನೋಡಿಲ್ವಾ? ಇಂಥ ವಿಷಯ ಅಂತ ಬಂದಾಗ ನೀವು ರಾಜಕೀಯ ವ್ಯಕ್ತಿಗಳು ಒಂದೇ ಜಾತಿ ಒಂದೇ ಧರ್ಮ ಎಲ್ಲರೂ ಇಂಥದ್ದೇ ಕಥೆಗಳು ಮಾಡುವವರೇ ನೀವು. ನಿಮಗೆ ರಾಜ್ಯದ ಬಗ್ಗೆ ಜನರ ಬಗ್ಗೆ ಯಾವ ಕಾಳಜಿಯೂ ಇಲ್ಲ. ಆದರೆ ಈ ದೇಶದಲ್ಲಿ ಒಬ್ಬರಿಗೆ ಕಾಳಜಿ ಇದೆ, ಅದು ಮೋದಿಯವರಿಗೆ. ಇವತ್ತಿನ ಪರಿಸ್ಥಿತಿ ಏನಿದೆ? ದೇಶದ GDP ಎಷ್ಟಿದೆ? ವಿಶ್ವದ ಒಟ್ಟು ಆರ್ಥಿಕತೆಯಲ್ಲಿ IMF ಕೊಟ್ಟಂಥ ವರದಿ, ಕೇವಲ 4 ದಿನದ ಹಿಂದೆ ವರದಿ ಇದು. ಇಡೀ ವಿಶ್ವದ ಆರ್ಥಿಕತೆಯ ಒಟ್ಟು ಪಾಲಿನಲ್ಲಿ 16% ಭಾರತ ಇದೆ. ವಂಡರ್ಫುಲ್ ಬೆಳವಣಿಗೆ. ಭಾರತದ ನಾಗಾಲೋಟದ ಆರ್ಥಿಕತೆಯನ್ನು ಗಮನಿಸಿದರೆ ಅಚ್ಚರಿ ಆಗ್ತದೆ ಅಂತ IMF ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಧಿಕೃತವಾಗಿ ಹೇಳಿದೆ. ನೀವು ಅದಕ್ಕೆ ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರನ್ನು ಏಕತಕ್ಕಡಿಯಲ್ಲಿ ತೂಕುವಂಥ ಒಂದು ರಾಜಕಾರಣವನ್ನು ನೋಡಿದ್ದಿದ್ರೆ ಅದು ಸಿದ್ದರಾಮಯ್ಯನವರ ಹತ್ರ ಮಾತ್ರ ನೋಡಿದ್ದು. ನೀವು ಏನೇ ಮಾತಾಡಿ ಅವರು ಮೋದಿಯವರನ್ನು ತಗೊಂಬರ್ತಾರೆ. ಅದು ಬಹುಶಃ ರಾಹುಲ್ ಗಾಂಧಿಯವರೊಟ್ಟಿಗಿನ ಇತ್ತೀಚಿನ ಹೆಚ್ಚು ಖಾಸಗಿಯಾದ ನಡವಳಿಕೆಯ ಒಂದು ಪರಿಣಾಮ ಏನೋ. ಅಂದರೆ ಸಹವಾಸ ಗುಣ ನೋಡಿ, ಸತ್ರು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ರಾಹುಲ್ ಗಾಂಧಿಯ ಸಹವಾಸದಿಂದ ನಿದ್ದೆಗಣ್ಣಲ್ಲೂ ಮೋದಿ ಅಂತಾರೆ, ಎಚ್ಚರದಲ್ಲೂ ಮೋದಿ ಅಂತಾರೆ. ಏನೇ ಮಾತಾಡಿದರೂ ಮೋದಿಯನ್ನು ಪರ್ಯಾಯವಾಗಿ ತಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದು. ಹಾಗಾದರೆ ಮುಖ್ಯಮಂತ್ರಿಯ ಕ್ರೈಟೀರಿಯಾ ಏನು? ಮುಖ್ಯಮಂತ್ರಿಯ ಇತಿಮಿತಿ ಏನು? ಪ್ರಧಾನಿಯವರ ಇತಿಮಿತಿ ಏನು? 2014ರಿಂದ 2023ರವರೆಗೆ 74 ದೇಶಗಳಿಗೆ 74 ಬಾರಿ ಇವರು ಪ್ರಯಾಣ ಮಾಡಿದ್ದಾರೆ. ಒಂದೊಂದು ಪ್ರಯಾಣದ ವೆಚ್ಚ 8.9 ಕೋಟಿ ಅಂತ ಲೆಕ್ಕ ಕೊಡ್ತಾರೆ. ಪ್ರಧಾನಿಯವರು ಯಾವ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ? ನಾನು ಮಾಡಿದರೆ ತಪ್ಪೇನು? ಪ್ರಧಾನಿಯವರ ಪ್ರಯಾಣದ ಒಟ್ಟು ಫಲಿತಾಂಶ ಏನು ಅನ್ನೋದು ಇವತ್ತು ನಿಮಗೆ ಅರ್ಥ ಆಗಲಿಲ್ವಾ? ಇಷ್ಟು ಸುದೀರ್ಘ ರಾಜಕಾರಣವನ್ನು ಮಾಡಿದವರು, 2 ಬಾರಿ ಮುಖ್ಯಮಂತ್ರಿ ಆದವರು, ಇಡೀ ವಿಶ್ವದಲ್ಲಿ ಭಾರತದ ಒಟ್ಟು ಇವತ್ತಿನ ಒಂದು ವರ್ಚಸ್ಸೇನಿದೆ, ನಮ್ಮ ಇಡೀ ಒಂದು ಯುದ್ಧ ಆಗ್ಬೋದು, ಇನ್ನೊಂದಾಗ್ಬೋದು, ಬೇರೆ ಬೇರೆ ದೇಶದೊಟ್ಟಿಗೆ ನಮ್ಮ ಒಡನಾಟ ಆಗ್ಬೋದು, ಈ ಪನ್ನು ಅವರ ಬಗ್ಗೆ ಇರುವಂಥ ಒಂದು ಮೊನ್ನೆ ಅಮೆರಿಕದಲ್ಲಿ ಅವರ ಮೇಲೆ ದಾಳಿ ನಡೆದಂಥ ವಿಚಾರಕ್ಕೆ ಅಮೆರಿಕ ನಮ್ಮೊಟ್ಟಿಗೆ ವ್ಯವಹರಿಸುವಂಥ ರೀತಿ ಇರ್ಬೋದು, ಕೆನಡಾದಲ್ಲಿ ಖಲಿಸ್ತಾನಿಯ ಉಗ್ರನ್ನ ಹತ್ಯೆ ಮಾಡಿದಾಗ ಅವರು ಇಡೀ ಜಗತ್ತಿನ ಎದುರು ಭಾರತವೇ ಇದಕ್ಕೆ ಕಾರಣ ಅಂತ ಹುಂಕರಿಸಿದಾಗಲೂ ಕೂಡ ಯಾವ ದೇಶವೂ ಭಾರತದ ವಿರುದ್ಧ ಮಾತಾಡಲಿಕ್ಕೆ ಹೋಗಿಲ್ಲ. ಸ್ವತಃ ಇಟಲಿ ಪ್ರಧಾನಿ ಭಾರತದ ಪ್ರಧಾನಿಯನ್ನು ಇಡೀ ವಿಶ್ವದ ಶ್ರೇಷ್ಠ ಪ್ರಧಾನಿ ಅಂತ ಕೊಂಡಾಡ್ತದೆ ನಿಮ್ಮ ಅಧಿನಾಯಕಿಯ ಊರಿನವರು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ವಿದೇಶದಕ್ಕೆ ಪ್ರಯಾಣ ಮಾಡೋದು ಪ್ರಧಾನಿಯವರು ಮೋಜು ಮಸ್ತಿ ಅಂತಲ್ಲ,
ಇಂಥ ಒಂದು ಯಕ್ಕಶ್ಚಿತವಾದಂಥ ಕನಿಷ್ಠ ಮಟ್ಟದ ತಿಳುವಳಿಕೆ ಇಲ್ವಾ ಮುಖ್ಯಮಂತ್ರಿಗಳಿಗೆ? ಅವರು ಖರ್ಚು ಮಾಡಿದ್ರೆ 10 ಅಲ್ಲ 100 ಪಟ್ಟು 1000 ಪಟ್ಟು ದೇಶಕ್ಕೆ ತಂದಿದಾರಲ್ಲ, ಅದಕ್ಕೆ ಲೆಕ್ಕ ಇದೆಯಲ್ಲ ದೇಶದಲ್ಲಿ. ಇವತ್ತಿನ ಒಟ್ಟು ಬೆಳವಣಿಗೆ ಏನು ಹೇಳ್ತಾ ಇದೆ? ವಿಶ್ವದ ಇಡೀ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಭಾರತದ ಆಮದು ಜಾಸ್ತಿ ಆಗಿದೆ, ರಫ್ತು ಜಾಸ್ತಿ ಆಗಿದೆಯಾ? ರಫ್ತು ಜಾಸ್ತಿ ಆಗಿದೆ, ಆಮದನ್ನು ನಿಲ್ಲಿಸಲಾಗಿದೆ, ಚೈನಾಕ್ಕೆ ಕುತ್ತಿಗೆ ಹಿಡಿಯಲಾಗಿದೆ, ಪಾಕಿಸ್ತಾನ ದಿವಾಳಿಯಾಗಿದೆ. ಇಡೀ ಪಾಕಿಸ್ತಾನದಲ್ಲಿ ಮೊನ್ನೆ ನೀವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರುವವರು ಮುಖ್ಯಮಂತ್ರಿಗಳೇ ತಾವು ಗಮನಿಸ್ತೀರಿ ಅಂತ ಅಂದ್ಕೊಳ್ತೇನೆ. ಪಾಕಿಸ್ತಾನದಲ್ಲಿ 30ರಿಂದ 40% ಜನ ಮೋದಿಯವರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಬರಬೇಕು ಅಂತ ಹರಕೆ ಹೊರ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ. ಏನನ್ನು ಸೂಚಿಸ್ತದೆ ಇದು? ಪುಟಿನ್ ಯಾಕೆ ಭಾರತದ ಪ್ರಧಾನಿಯನ್ನು ಇಡೀ ವಿಶ್ವದ ಬಲಿಷ್ಠ ಪ್ರಧಾನಿ ಅಂತ ಯಾಕೆ ಹೇಳ್ತಾರೆ? ಅಂದರೆ ವಿದೇಶಿ ಗಣ್ಯರೊಟ್ಟಿಗಿನ ವಿದೇಶಿಯ ಸಂಬಂಧ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಮೋದಿಯವರು ಅದನ್ನು ಕಟ್ಟಿದ ಒಟ್ಟು ಪರಿಣಾಮ ಏನು ಭಾರತಕ್ಕೆ ಅನ್ನೋದನ್ನು ಗೇಜ್ ಮಾಡಲಿಕ್ಕಾಗ್ತಾ ಇಲ್ವಾ? ಆಯಿತು, ಮೋದಿಯವರು ವಿದೇಶ ಪ್ರಯಾಣವನ್ನು ಐಷಾರಾಮಿ ಇದರಲ್ಲೇ ಏನು ಫ್ಲೈಟಲ್ಲೇ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ನೀವು ಹೇಳ್ತೀರಿ 111% ಇದೆ ನಮ್ಮ ಹಸಿವಿನ ಇದು ಏನು ಸೂಚ್ಯಂಕದಲ್ಲಿ 111ನೇ ಸ್ಥಾನದಲ್ಲಿ ಭಾರತ ಇದೆ ಅಂತ. ಅದು ಒಟ್ಟಾರೆಯಾಗಿ ನಿಮ್ಮ ಆಡಳಿತದಲ್ಲಿ ಎಷ್ಟಿತ್ತು ಕಾಂಗ್ರೆಸ್ನಲ್ಲಿ ಗಮನಿಸಿದ್ದೀರೇನೋ? ಅಂಕಿಅಂಶವೂ ಇದೆ. 75 ವರ್ಷ 56 58 ವರ್ಷ ಆಳಿದರೂ ಕೂಡ ಇವತ್ತಿಗೂ ನೀವು ಏನು ಮಾಡಬೇಕಾಯ್ತು? ಅನ್ನರಾಮಯ್ಯ ಅಂತ ಹೇಳಿಸ್ಕೋಬೇಕಾಯ್ತು. ಯಾಕೆ? ಅಕ್ಕಿ ಕೊಟ್ಟರೆ 5 kg, ಅದರಲ್ಲೂ ಸುಳ್ಳು. 10 kg ಅಕ್ಕಿ ಅಂತೀರಿ, ಕೇಂದ್ರದಿಂದ 5 kg ಕೊಡ್ತಾರೆ. ಅದನ್ನು ಮರೆಮಾಚುವ ಕೆಲಸ ಮಾಡಿದ್ರಿ. ಆದರೆ ಕಾಂಗ್ರೆಸ್ ಇಷ್ಟು ಸುದೀರ್ಘವಾಗಿ 75 ವರ್ಷದಲ್ಲಿ ಭಾರತವನ್ನು ಆಳಿದ್ರೂ ಕೂಡ ಹಸಿವಿನ ಸೂಚ್ಯಂಕವನ್ನು ಕಡಿಮೆ ಮಾಡಲಿಕ್ಕೆ ನಿಮಗೆ ಯಾಕಾಗಲಿಲ್ಲ? ಇವತ್ತು ಯಾರು ಅನ್ನ ಇಲ್ದೇನೆ, ಏನು ದೇಶದಲ್ಲಿ ಯಾರು ಹೊಟ್ಟೆಗಿಲ್ದೇನೆ ಬದುಕುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ. ಅದು ಅವರವರ ಸ್ವಯಂಕೃತ ಅಪರಾಧದಿಂದ ಇರ್ಬೋದು ಕೆಲವು. ಯಾಕೆಂತಂದರೆ ಏನೇ ಮಾಡಿದರೂ ಇವತ್ತು 2 ತಾಸು ದುಡಿದ್ರೂ ಊಟ ಸಿಗುತ್ತೆ. ನಮ್ಮ ಬಾಲ್ಯದಲ್ಲಿ ನಾವೆಲ್ಲ 7-8 ದಿನ ಅನ್ನದ ಮುಖ ನೋಡದೇನೆ ಬದುಕಿದ್ದೇವೆ, ಹುಟ್ಟಿ ಬೆಳೆದಿದ್ದೇವೆ. ಯಾಕೆಂದರೆ ಅಂಥ ಕ್ರೂರವಾದ ಬಡತನ ಇತ್ತಾಗ. ಈಗ ಅಂಥ ಪರಿಸ್ಥಿತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರನ್ನು ಎದುರಿಟ್ಟು ಅವರ ಪ್ರಯಾಣದ ವೆಚ್ಚ, ಅವರು ಯಾಕೆ ಹೋದರು, ಏನು, ಇದನ್ನೆಲ್ಲ ನೀವು ಇಡ್ತೀರಿ. ನೀವು ಏನು ಗನಂದಾರಿ ಕೆಲಸಕ್ಕೆ ಹೋದ್ರಿ? ಈ ದೇಶದ ಪ್ರಧಾನಿಯೊಟ್ಟಿಗಿನ ಒಂದು ಭೇಟಿ, ಆಮೇಲೆ ಬರ ಪರಿಹಾರ ನಿಧಿಗಾಗಿ ಮನವಿ ಮಾಡಲಿಕ್ಕೆ ಹೋಗಿದ್ದೀರಿ. ಬರ ಪರಿಹಾರ ನಿಧಿಗಾಗಿ ಮನವಿ ಮಾಡಲಿಕ್ಕೆ ಹೋದವರು ನೀವು ಖಾಸಗಿ ಜಟ್ಟಿಯಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಅದು ಯಾರಪ್ಪನ ಮನೆ ದುಡ್ಡದು? ನಿಮ್ಮ ಸಮಾಜವಾದಿ ಸಿದ್ಧಾಂತದ ಥಿಯರಿ ಏನು ಹಾಗಾದರೆ? ಅಂದರೆ ಬಾಯಲ್ಲಿ ಹೇಳಲಿಕ್ಕೆ ಸಮಾಜವಾದಿ, ಅದೇ ನಿಮ್ಮ ಖಾಸಗಿ ವ್ಯಕ್ತಿತ್ವ, ಖಾಸಗಿ ಜೀವನ, ಖಾಸಗಿ ತಿರುಗಾಟ ಅಂತ ಬಂದಾಗ ಮೋಜು ಮಸ್ತಿ. ಯಾಕೆಂದರೆ ಜನರ ದುಡ್ಡು. ನೀವು ಯುನಿಕ್ ಆಗಿರ್ಬೋದಿತ್ತಲ್ಲ. ರಾಜ್ಯದಲ್ಲಿ ಬರ ಇದೆ, ರಾಜ್ಯ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆದ್ದರಿಂದ ನಾನು ಸಹಜವಾಗಿ ಸಾಮಾನ್ಯನಂತೆ ಪ್ರಯಾಣ ಮಾಡಿ ದೆಹಲಿಗೆ ಹೋಗಿ ಬರ್ತೇನೆ. ನೀವೇನು ಅಮೆರಿಕಕ್ಕೆ ಹೋದದಲ್ವಲ್ಲ, ಜೋ ಬೈಡನನ್ನು ಭೇಟಿ ಮಾಡಲಿಕ್ಕೆ ಹೋದದಲ್ವಲ್ಲ, ನಮ್ಮ ದೇಶದ ರಾಜಧಾನಿಗೆ ಹೋದದ್ದು ತಾನೆ, ದೆಹಲಿಗೆ ಹೋದದ್ದು ತಾನೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಇಡೀ ಪಟಾಲಂ ಕರ್ಕೊಂಡು ಜೆಟ್ಟು ಖಾಸಗಿ ವಿಮಾನದಲ್ಲಿ ಹೋಗ್ತೀರಿ ಅಂತ ಆದರೆ ನಿಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಏಕಾಂತದಲ್ಲೊಮ್ಮೆ ಆತ್ಮಕ್ಕೆ ಕೇಳಿಕೊಳ್ಳಿ. ಒಬ್ಬ ಮುಖ್ಯಮಂತ್ರಿಯಾಗಿ, ಬರಬಿದ್ದ ನೆಲದ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರೈತರು. ಅಂಥ ಸಂದರ್ಭದಲ್ಲಿ ನೀವು ಈ ಪ್ರಯಾಣ ಮಾಡಿದ್ದು ಸರಿಯೇ? ಇದು ಸಮಾಜವಾದಿಯ ಲಕ್ಷಣವೇ? ಇದು ಅಹಿಂದ ಸಮಾವೇಶ ಮಾಡುವ ಮುಖ್ಯಮಂತ್ರಿಯ ಲಕ್ಷಣವೇ? ಜನಸಾಮಾನ್ಯರ ಹಸಿವಿಗೆ ಸ್ಪಂದಿಸುವ ಒಬ್ಬ ಮುಖ್ಯಮಂತ್ರಿಯ ಲಕ್ಷಣವೇ ಇದು? ಸಮರ್ಥನೆ ಬೇರೆ, BJPಯವರು ಹೇಳ್ತಾರೆ ಅನ್ನೋದು ಬೇರೆ. ಪ್ರತಿಪಕ್ಷಕ್ಕೆ ಅದೇ ಕೆಲಸ. ಆ ಮೂಲಕ ನಿಮ್ಮನ್ನು ಸರಿದಾರಿಯಲ್ಲಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಪ್ರತಿಪಕ್ಷಗಳು. ಅದನ್ನು ಅವ್ರು ಮಾಡ್ತಾರೆ ಅಥವಾ ಮಾಡದೇ ಇರ್ಬೋದು, ಅದು ಅವರ ಹಣೆ ಬರ.
ಬಟ್ ನೀವು ಈ ಪರಿಸ್ಥಿತಿಯಲ್ಲಿ ಇವತ್ತು ಈ ಖಾಸಗಿ ಜೆಟ್ ವಿಮಾನದಲ್ಲಿ ಪ್ರಯಾಣ ಮಾಡಿ ಆ ವೆಚ್ಚವನ್ನು ಭರಿಸುವ ಸ್ಥಿತಿಯಲ್ಲಿ ಇದ್ದೀರಾ? ರಾಜ್ಯ ಇದೆಯೇ? ರಾಜ್ಯಕ್ಕಿದು ಬರ್ಡನ್ ಆಗುವುದಿಲ್ವೇ? ಅದೇ ಹಣ ಇದ್ದಿದ್ರೆ ಇಲ್ಲಿ ಏನಾದರೂ ಬೇರೆದಕ್ಕೆ ಆಗ್ತಾ ಇತ್ತು ಅನ್ನುವಂಥ ಒಂದು ಪ್ರಜ್ಞೆ ಬೇಡವೇ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡಿದರು? ಯುದ್ಧ ಕಾಲದಲ್ಲಿ ಒಂದು ಹೊತ್ತು ಊಟ ಮಾಡಿ ಅಂತ ಅವರು ದೇಶದ ಜನಕ್ಕೆ ಮನವಿ ಮಾಡಿಕೊಂಡ್ರು. ಅವರು ಒಂದು ಹೊತ್ತು ಊಟವನ್ನು ಮಾಡಿದರು. ಇದು ಒಬ್ಬ ನಾಯಕನ ಲಕ್ಷಣ. ಮೋದಿಯವರು ಪ್ರಯಾಣ ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ, ನಾನು ಮಾಡಬಾರ್ದಾ? ಅಲ್ಲ, ಅದು ಮೋದಿಯವರು 24 ಗಂಟೆ ಇವು ಕೆಲಸ ಮಾಡ್ತಾರೆ. ಒಬ್ಬ ಸಾಮಾನ್ಯ ಉಮ್ಮತ್ತೂರು ಚಾಮರಾಜನಗರ ವರ್ಷ ಅನ್ನುವಂಥ ಒಬ್ಬ ಹೆಣ್ಮಗಳು ಬಾಳೆ ದಿಂಡು ಮತ್ತು ಬಾಳೆ ರೆಂಬೆಯಲ್ಲಿ ಜೀವನೋಪಯೋಗಿ ವಸ್ತುಗಳನ್ನು, ಆಹಾರವನ್ನು ಎಲ್ಲವನ್ನು ತಯಾರು ಮಾಡ್ತಾಳೆ. ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಗೊತ್ತಿಲ್ಲ, ಪಂಚಾಯತ್ನವರು ಗೊತ್ತಿಲ್ಲ, DC ಗೊತ್ತಿಲ್ಲ. ಮೋದಿಯವರು ಗೊತ್ತಾಗುತ್ತೆ. ಅದು ಮೋದಿಯವರು ಮನ್ ಕಿ ಬಾತಲ್ಲಿ ಮಾತಾಡ್ತಾರೆ. ನೀವು ಅದನ್ನು ವ್ಯಂಗ್ಯ ಮಾಡ್ತೀರಿ. ನಿಮಗೆ ಗೊತ್ತಿದೆಯಾ? ಅದು ಕೇವಲ ಅವರ ಮೇಲೆ ಗೂಬೆ ಕೂರಿಸ್ಬೇಕು, ಅವರನ್ನು ಹಣಿಬೇಕು, ಅವರನ್ನು ಮಾತಾಡಬೇಕು, ಅವ್ರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸ್ಬೇಕು. ಅದೇ ನನ್ನ ರಾಜಕೀಯ. ಈ ವಯಸ್ಸಿಗೆ ಮೀರಿದ ಒಂದು ಅನುಭಾವತ್ವವನ್ನು, ಅನುಭಾವಿ ನಡೆಯನ್ನು ನಿಮ್ಮಿಂದ ಈ ರಾಜ್ಯ ನಿರೀಕ್ಷೆ ಮಾಡ್ತಾ ಇದೆ. ಜಮೀರ್ ಅಹಮದ್ ಇನ್ನೊಬ್ಬರ ಮಾತಾಡಿದ್ರೆ ನಮಗೇನು ಬೇಸರ ಇಲ್ಲ. ಸಿದ್ದರಾಮಯ್ಯನವರು ಅನುಭವಿ ರಾಜಕಾರಣಿ. ಅವರಿಂದ ನಾವು ಬೇರೆಯೇ ಒಂದು ನಡವಳಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇವತ್ತು ಯಾರೇ ಬೇಕಾದರೂ ನಿಮ್ಮ ಸಂಪುಟದ ಸದಸ್ಯರು ಹೋಗಲಿ, ಆದರೆ ತಾವು ಇಲ್ಲ, ನಾನು ಖಾಸಗಿ ವಿಮಾನದಲ್ಲಿ ಹೋಗುವ ಸ್ಥಿತಿಯಲ್ಲಿಲ್ಲ, ರಾಜ್ಯ ಬರದಲ್ಲಿದೆ, ಕಷ್ಟದಲ್ಲಿದೆ, ನಾನು ಸಾಮಾನ್ಯ ಪ್ರಜೆಯಾಗಿ ಪ್ರಯಾಣ ಮಾಡಿ ಬರ್ತೇನೆ. ಇದು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರೋದು. ಈ ರಾಜಕೀಯದ ತರ್ಕ, ಆರೋಪ, ಪ್ರತ್ಯಾರೋಪ ಅದು ಬಿಟ್ಬಿಡಿ. ಈ ರಾಜ್ಯ ನಿರೀಕ್ಷೆ ಮಾಡ್ತಾ ಇರೋದು ಅದು. ನಿಮ್ಮಿಂದ ಪ್ರತಿಯೊಂದನ್ನು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ದೇವಸ್ಥಾನಗಳ ಹುಂಡಿ ಮೇಲೆ ಕಣ್ಣಾಕಿ ಚರ್ಚು ಮತ್ತು ಮಸೀದಿಗಳ ಹಣವನ್ನು ಬಿಡುವಂಥದ್ದು ನಿಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ. 162 ದೇವಸ್ಥಾನಕ್ಕೆ ಈಗಲೇ ನೋಟಿಸ್ ಕೊಟ್ಟಿದ್ದೀರಲ್ಲ. ಎಲ್ಲಿ ಒಳ್ಳೆಯ ವರಮಾನ ಬರ್ತಾ ಇದೆ ಆ ದೇವಸ್ಥಾನ ಎಲ್ಲ ನಾವು ಒಳಗೆ ಹಾಕ್ಕೊಳ್ತೇವೆ ಅಂತ. ಯಾಕೆಂದರೆ ನಿಮ್ಮ ಬಿಟ್ಟಿ ಭಾಗ್ಯ ಕೊಡಬೇಕು, 10,000 ಕೋಟಿ ಕೊಡಬೇಕಲ್ಲ ಅವರಿಗೆ. ಈ ರೀತಿಯ ಪಕ್ಷಪಾತ, ಜನದ್ರೋಹ, ಒಬ್ರಿಗೊಂದು ನ್ಯಾಯ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಅಲ್ಪಸಂಖ್ಯಾತರು ಅಂತ ವೋಟ್ ಬ್ಯಾಂಕಿಗೆ ನಿತ್ಯವೂ ಜಪ ಮಾಡುವುದನ್ನು ನಿಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ. ಈ ಖಾಸಗಿ ವಿಮಾನದ ಪ್ರಯಾಣವೂ ಕೂಡ ನಿಮ್ಮಂಥ ಒಬ್ಬ ಹಿರಿಯ ರಾಜಕಾರಣಿ ಮಾದರಿಯಾಗಿರಬೇಕಿತ್ತು ಅಂತ ನಾನು ಹೇಳ್ತಾ ಇರೋದು. ನೀವು ಇದನ್ನು ಸಮರ್ಥಿಸಿಕೊಳ್ಳುವ ಪ್ರಶ್ನೆನೇ ಬರಬಾರ್ದಿತ್ತು ಅಂತ. ನೀವು ಮಾದರಿಯಾಗುವ ಮೂಲಕ ಬಾಕಿ ಅವರಿಗೆ ತಪರಾಕಿ ಹೊಡೆದಂಗೆ ಬಾಯಿ ಮುಚ್ಚಿಸ್ಬೋದಿತ್ತಲ್ಲ. ನೀವು ಹಾಗೆ ಮಾಡಲಿಲ್ವಾ? ಅವ್ರು ಹಾಗೆ ಮಾಡಲಿಲ್ವಾ? ನನಗೇನು ಹೇಳ್ತೀರಿ? ಇದು ವಾದವೇ ಅಲ್ಲ ಅಂತ, ತರ್ಕವೇ ಅಲ್ಲ ಅಂತ, ಇದು ಒಂದು ಆದರ್ಶದ ಆಡಳಿತದ ಪರಿಯೂ ಅಲ್ಲ ಅಂತ. ಬೇರೆಯವ್ರು ಹೇಸಿಗೆ ತಿಂತಾರೆ ಅಂತ ತಾವ್ಯಾಕೆ ತಿನ್ನಬೇಕು? ಅದು ಏನಾದರೂ ಆಗಿರಲಿ. ತಾಕತ್ತಿದ್ರೆ ಮೋದಿಯವರ 74 ಪ್ರಯಾಣದ ಒಟ್ಟು ಖರ್ಚು ವೆಚ್ಚ, ಅದರ ಪರಿಣಾಮ ಏನಾಯಿತು ದೇಶಕ್ಕೆ ಒಂದು ಡಿಬೇಟ್ ಮಾಡಿ ಅಲ್ಲ. ಕಾಂಗ್ರೆಸ್ನವರು ತಾಕತ್ತಿದ್ರೆ ಅಂಕಿಅಂಶ ಇಟ್ಕೊಂಡು ಮಾಡಿ. ಬರೀ ಸುಮ್ಮನೆ ಅಲ್ಲಿ ಮೀನ್ ಮಾರ್ಕೆಟ್ ಥರ ಮಾಡೋದಲ್ಲ ಸಂಸತ್ತನ್ನು. ದೇಶದ್ರೋಹಿ ಬಾಂಬ್ ಹಾಕೋರಿಗೆ ಆಶ್ರಯ ಕೊಡೋದಲ್ಲ, ಅವರನ್ನು ಸಾಕುವುದಲ್ಲ, ಅವರನ್ನು ಪ್ರಾಯೋಜಿಸುವುದಲ್ಲ, ಅವರನ್ನು ಸಮರ್ಥಿಸುವುದಲ್ಲ. ಅದು ಖರ್ಗೆಯವರಾಗ್ಬೋದು, ತಾವಾಗ್ಬೋದು. ಹಿರಿತನಕ್ಕೂ ಒಂದು ಬೆಲೆ ಇದೆ, ಮೌಲ್ಯ ಇದೆ. ಆ ರೀತಿಯಲ್ಲೇ ವರ್ತಿಸಬೇಕು. ಧನ್ಕರ್ ಅವರ ಮಿಮಿಕ್ರಿ ಮಾಡಿದ ಸಂದರ್ಭದಲ್ಲಿ ಖರ್ಗೆ ಅವರ ಮುತ್ಸದ್ದಿ ರಾಜಕಾರಣದ ಕಿರೀಟ ನೆಲಕ್ಕುಳಿದೆ. ರಾಹುಲ್ ಗಾಂಧಿಯನ್ನು ಸಮರ್ಥನೆ ಮಾಡಲಿಕ್ಕೆ ಹೋಗಿ, ಕಾಂಗ್ರೆಸ್ಸಿನ ಇದನ್ನು ಓಲೈಸಲಿಕ್ಕೆ ಹೋಗಿ ಅಲ್ಲೂ ರಾಜಕಾರಣವನ್ನು ಮಾಡುವಂಥದ್ದು. ಇಡೀ ಜೀವನ ಪೂರ್ತಿ ರಾಜಕಾರಣವಾಗಾದರೆ ಮನುಷ್ಯತ್ವದ ನಡವಳಿಕೆ ಇಲ್ವಾ? ಮನುಷ್ಯತ್ವದ ಭಾವ ಸ್ವಭಾವಕ್ಕೆ ಬೆಲೆಯೇ ಇಲ್ವಾಗಾದರೆ ಆಡಳಿತಕ್ಕೆ ಹೋದ್ಮೇಲೆ, ರಾಜಕೀಯಕ್ಕೆ ಹೋದ್ಮೇಲೆ? ಒಂದು ಇಂಟ್ಯೂಷನಲ್ಲಿ ಅಂತರಂಗದ ದನಿಗೆ ಕಿವಿ ಕೊಡುವ ಪ್ರಶ್ನೆನೇ ಇಲ್ವಾಗಾದರೆ? ಅಂದರೆ ಆಡಳಿತ ಪಕ್ಷ, ವಿರೋಧ ಪಕ್ಷ,
ಇವತ್ತಿಗೂ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಅತ್ಯಂತ ಶ್ರೇಷ್ಠ ಸಂಸದ ಅಂತ ಗೌರವಿಸಿದ್ದ್ಯಾರು? ಇಂದಿರಾ ಗಾಂಧಿ ಅವರು. ಆ ಮುತ್ಸದ್ದಿತನ ಇತ್ತು ಅಲ್ಲಿ. ಇವತ್ತಿನ ರಾಜಕಾರಣದಲ್ಲಿ ಅದು ಇಲ್ಲವೇ ಇಲ್ಲ. ಏನು ಹೇಳಿದ್ರು ಜಿದ್ದಾಜಿದ್ದಿ, ಪ್ರತಿಪಕ್ಷದವರು ಹೇಳಿದ್ದಕ್ಕೆ ನಾವೊಂದು ಬಾಣ ಬಿಡಬೇಕು ಅಂತ. ಇದೇ ಅಂದಾಜಿನಲ್ಲೇ DKಶಿ ಅವರನ್ನು ಕೇಳಿದಾಗ ಏನು ಹೇಳಿದ್ರು ಅವರು? ಅದಕ್ಕೆ ಸಮರ್ಥನೆ ಕೊಡ್ಲಿಕ್ಕೆ ಹೋಗಿಲ್ಲ ಅವರು. ಅವ್ರಿಗೆ ಅಂತರಂಗದಲ್ಲಿ ಗೊತ್ತಿದೆ ಅದು ಈ ಸಂದರ್ಭದಲ್ಲಿ ಈ ಪ್ರಯಾಣ ಯೋಗ್ಯವಾಗಿರಲಿಲ್ಲ ಅಂತ. ಯಾಕೆಂದರೆ ಅವರೇನು ಹೇಳಿದ್ರು, ಸಮಯ ಏನೋ ಉಳಿಸ್ಕೊಳ್ಳಿಕ್ಕೆ ಅದರಲ್ಲಿ ಪ್ರಯಾಣ ಮಾಡಿದರೆ ಕಾಣುತ್ತೆ ಅಂತ ಅಷ್ಟಕ್ಕೆ ಸೀಮಿತಗೊಳಿಸಿದ್ರು ಅವರು. ಕಾಲ ಸಂದರ್ಭ ನೋಡಿಕೊಂಡು ಒಬ್ಬ ನಾಯಕ ತನ್ನ ಇಡೀದಾದಂಥ ಕಾರ್ಯಕ್ರಮವನ್ನು ನಿರೂಪಿಸ್ಕೊಳ್ಬೇಕಾಗತ್ತೆ. ಅದು ಅವನ ಜಾಣತನ ಮತ್ತು ಅದು ಜನರಿಗೆ, ಅವನ ನಂಬಿದವರಿಗೆ ಕೊಡುವಂಥ ಒಂದು ಬೆಲೆ ಅದು. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ರೀತಿಯ ಮೋಜು ಮಸ್ತಿ, ಖಾಸಗಿ ಜೆಟ್ ಪ್ರಯಾಣ ಇವೆಲ್ಲವನ್ನು, ಅದರಲ್ಲೂ ಎಂಥ ವ್ಯಂಗ್ಯ ಮತ್ತು ಆಶ್ಚರ್ಯ ಅಂದರೆ, ರಾಜ್ಯದ ಬರ ಪರಿಹಾರ ನಿಧಿಗೆ ನೀವು ಕೇಂದ್ರಕ್ಕೆ ಮನವಿ ಮಾಡಿಕೊಳ್ಳಿಕ್ಕೆ ಹೋದಾಗ, ಪ್ರಧಾನಿಯವರನ್ನು ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಖಾಸಗಿ ಜೆಟ್ಟಿನಲ್ಲಿ ಹೋಗ್ತೀರಿ. ಎಂಥ ವ್ಯಂಗ್ಯ ಇದು, ಎಂಥ ಆಶ್ಚರ್ಯ ಇದು. ಅಂದರೆ ಜನರ ಬಗ್ಗೆ ನಿಮಗಿರುವ ಕಾಳಜಿ ಏನು ಹಾಗಾದರೆ? ₹1 ಬಗ್ಗೆ ಯೋಚನೆ ಮಾಡಬೇಕು ಮುಖ್ಯಮಂತ್ರಿಗಳು ಇವತ್ತಿನ ದಿನಗಳಲ್ಲಿ. ಅದರಲ್ಲಿ ಎಕ್ಸ್ಪೆಷಲಿ ಕರ್ನಾಟಕ 6 ತಿಂಗಳಲ್ಲೇ ಅದರ ಹಣೆ ಬರ ಎಲ್ಲ ಗೊತ್ತಾಗ್ತಾ ಇದೆ. ನೀವೇ ಡೆಸ್ಪರೇಟ್ ಆಗಿ ಯಾವುದೇ ಮುಖ್ಯಮಂತ್ರಿ ತಾನು ಘೋಷಿಸಿದ ಬಿಟ್ಟಿ ಭಾಗ್ಯಗಳ ಬಗ್ಗೆ, ಅದರಲ್ಲೂ ನಿಮ್ಮಿಂದ ಮೊನ್ನೆ ಸದನದಲ್ಲಿ ನೀವು ಆಡಿದ ಮಾತನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ ನೀವು ಏನೇ ಆದರೂ ಸಮರ್ಥನೆ ಮಾಡ್ಕೊಳ್ತಾ ಬರ್ತಿದ್ರಿ. ಆದರೆ ನೀವು ಡೆಸ್ಪರೇಟ್ ಆಗಿದ್ರಿ ಆರ್ಥಿಕ ವಿಚಾರಗಳಲ್ಲಿ. ನಿಮಗೂ ಕೈ ಎಟಕ್ತಾ ಇಲ್ಲ, ಖಜಾನೆಗೆ ಬರಿದಾಗಿದೆ. ಆ ಒಂದು ಡೆಸ್ಪರೇಟ್ ಆದಂಥ, ಹತಾಶಗೊಂಡಂಥ ಮನೋಭಾವದಲ್ಲೇ ನಿಮ್ಮ ಹತ್ರ ಆ ಮಾತು ಬಂದದ್ದು. ಮೋದಿಯವರು ಹೋಗ್ತಾರೆ, ಇನ್ನೊಬ್ರು ಹೋಗ್ತಾರೆ, ನಿಮ್ಮ ತರ್ಕ ಗಿರ್ಕ ವಾದ ಪ್ರತಿವಾದ ಅದರ ಪ್ರಶ್ನೆನೇ ಅಲ್ಲ ಅಂತ. ನನ್ನ ಪ್ರಶ್ನೆ ಇರೋದು, ಸಿದ್ದರಾಮಯ್ಯನಂಥ ಒಬ್ಬರು ಜನಪರವಾದ ಮುಖ್ಯಮಂತ್ರಿಗಳು, ಜನರ ಬಗ್ಗೆ ಕಾಳಜಿ ಇದ್ದವರು, ತಳ ಸಮುದಾಯದ ಬಗ್ಗೆ ಅತ್ಯಂತ ತುಡಿತ ಮಿಡಿತವನ್ನು ಹೊಂದಿದವರು, ಒಂದು ತನ್ನ ಪ್ರಥಮ ಆಡಳಿತದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಜನಾಶೀರ್ವಾದವನ್ನು ಪಡ್ಕೊಂಡವರು, ಇಂಥ ಮುಖ್ಯಮಂತ್ರಿಗಳು ಇವತ್ತಿನ ವರ್ತನೆ ಯಾಕೆ ಹೀಗಾಗ್ತಾ ಇದೆ? ಜೀವನದ ಸಂಧ್ಯೆಯ ಕೊನೆಯ ಅಧಿಕಾರ, ನಾನಿನ್ನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅನ್ನುವಂಥ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೇನೆ, ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಕೇವಲ ರಾಜಕೀಯದ ಜಿದ್ದಾಟ ಗುದ್ದಾಟ, ಅದೇ ನನ್ನ ಜೀವನ ಧರ್ಮ, ಅದೇ ನನ್ನ ಆಡಳಿತದ ಪ್ರಥಮ ಆದ್ಯತೆ ಅನ್ನುವ ರೀತಿಯಲ್ಲಿ ನೀವು ವರ್ತಿಸ್ತಾ ಇರೋದನ್ನು ನಾವಲ್ಲ, ಜನರು ನಿರೀಕ್ಷೆ ಮಾಡ್ತಾ ಇಲ್ಲ. ಇದು ನಮ್ಮ ಪ್ರಶ್ನೆ. ನಮಸ್ತೆ.